ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಕಲ್ಯಾಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿದುಕೊಳ್ಳೋಣ ಬನ್ನಿ. ಸಂಚಿಕೆಯ ಆರಂಭದಲ್ಲಿ ಅನಿಕೇತ್ ಸಿಟ್ಟಿನಿಂದ ಬಂದು ಕೂತಾಗ ಆಶಾ ಕಾಫಿ ತಂದು ಕೊಡ್ತಾಳೆ. ಮೋನಿಕಾ ಇನ್ನೂ ಎದ್ದಿಲ್ಲ ಎಂದಾಗ ಆಶಾ ನಗುತ್ತಾ, ಹೋಗಿ ನಿನ್ನ ಹೆಂಡತಿಗೆ ಕಾಫಿ ಕೊಡು, ಖುಷಿ ಪಡ್ತಾಳೆ ಅಂತಾಳೆ. ಆಗ ಅನಿಕೇತ್, ನಾನು ಯಾಕೆ ಅವಳಿಗೆ ಕಾಫಿ ಕೊಡಲಿ ಎಂದು ಮುನಿಸಿಕೊಳ್ತಾನೆ. ನಂತರ ಆಶೆಯ ಜೊತೆ ಮಾತನಾಡುತ್ತಾ ಮೌನಿಕಾ ಕಾಟ ತಡೆಯಲಾರದೆ ರಾತ್ರಿ ಅವಳಿಂದ ತಪ್ಪಿಸಿಕೊಂಡು ಬಂದೆ, ಆಚೆ ಮಲಗಿದೆ. ಅವಳಿಗೆ ದುಡ್ಡು, ಆಸ್ತಿ, ಅಂತಸ್ತಂದ್ರೇ ಪ್ರಾಣ. ನನ್ನ ಬಗ್ಗೆ ಅವಳಿಗೆ ಏನೂ ಗೊತ್ತಿಲ್ಲ ಎಂದ ತನ್ನ ಗೋಳು ತೋಡಿಕೊಳ್ತಾನೆ. ಆದರೆ ಆಶಾ ಮಾತ್ರ, ಈ ಮನೆಯಲ್ಲಿ ಅಕ್ಕ ತಂಗಿ ಇಬ್ಬರೂ ಕಿತ್ತಾಡಿಕೊಂಡು ಮನೆ ಬಿಟ್ಟು ಹೋಗುವ ಹಾಗೆ ನಾವು ತಂದಿಡಬೇಕು ಎಂದು ಅನಿಕೇತ್ನ ತಲೆ ಕೆಡಿಸ್ತಾಳೆ. ಅನಿಕೇತ್ ಕೂಡ, ಇವತ್ತು ನನ್ನ ಜೀವನ ಈ ಸ್ಥಿತಿಗೆ ಬರಲು ಗೌರಿನೇ ಕಾರಣ. ಅವಳಿಗೂ ಮೋನಿಕಾ ಕೈಯಿಂದ ಪ್ರತಿಕ್ಷಣ ಎದುರೇಟು ಕೊಡಿಸ್ತೀನಿ ಎಂದು ಶಪಥ ಮಾಡ್ತಾನೆ. ಇನ್ನೊಂದು ಕಡೆ ಮೌನಿಕಾ ತಾನು ಶ್ರೀಮಂತ ಮನೆ ಸೊಸೆ ಆದೆ ಎಂದು ರೂಮಿನಿಂದ ಜಂಪ್ ಮಾಡಿಕೊಂಡು ಖುಷಿಯಿಂದ ಬರ್ತಾಳೆ. ಕಬೋರ್ಡ್ ಓಪನ್ ಮಾಡಿದಾಗ ಅಲ್ಲಿ ಚಂಚಲ ವೈಷ್ಣವಿಗಾಗಿ ತಂದಿದ್ದ ಬೆಲೆಬಾಳುವ ನೆಕ್ಲೆಸ್ ಕಾಣಿಸುತ್ತದೆ. ಅದನ್ನು ಅನಿಕೇತ್ ತನಗಾಗಿಯೇ ತಂದಿದ್ದಾನೆ ಎಂದು ತಪ್ಪಾಗಿ ತಿಳಿದು ಕುತ್ತಿಗೆಗೆ ಹಾಕಿಕೊಂಡು ಅಹಂಕಾರದಿಂದ ಹಾಲಿಗೆ ಬರ್ತಾಳೆ. ಅಲ್ಲಿ ತಾತ ಪೇಪರ್ ಓದುತ್ತಿರುತ್ತಾರೆ. ಗೌರಿ ಬಂದ ತಕ್ಷಣ ನನಗೆ ಬೆಡ್ ಕಾಫಿ ತಂದುಕೊಡು ಎಂದು ಆರ್ಡರ್ ಮಾಡ್ತಾಳೆ. ತಾತ ಮತ್ತು ಆಶಾ ತಡೆದರೂ ಕೇಳದೆ ಗೌರಿ ತಂದುಕೊಟ್ಟ ಕಾಫಿ ಕುಡಿದು, ಇದು ಚೆನ್ನಾಗಿಲ್ಲ, ಬೆಡ್ರೂಮ್ಗೆ ಚೇಂಜ್ ಮಾಡಿಕೊಂಡು ಬಾ ಎಂದು ದರ್ಪ ತೋರಿಸ್ತಾಳೆ. ಇದನ್ನು ಕಂಡು ವಿವೇಕ್ಗೆ ಕೋಪ ಬರುತ್ತದೆ. ಆದರೆ ಮೋನಿಕಾ ಅಹಂಕಾರದಿಂದ, ನನ್ನ ಗಂಡ ಅನಿಕೇತ್ ಸುಮ್ಮನೆ ಇಲ್ಲ, ಇಡೀ ಕಂಪನಿಗೆ ಅವನೇ MD, ನನಗೋಸ್ಕರ ಈ ನೆಕ್ಲೆಸ್ ತಂದಿದ್ದಾನೆ ಎಂದು ಜಂಬ ಕೊಚ್ಚಿಕೊಳ್ಳುತ್ತಾಳೆ. ಇದನ್ನು ಕೇಳಿ ಚಂಚಲ ಮತ್ತು ಸರಿತಂಗೆ ಶಾಕ್ ಆಗುತ್ತದೆ. ಅನಿಕೇತ್ ತಲೆಯಲ್ಲಿ ಕಾಫಿ ನೆತ್ತಿಗೇರುತ್ತದೆ. ಮನೆಯವರೆಲ್ಲ ಅನಿಕೇತ್ನ ಸುಳ್ಳು ನೆನೆದು ನಗಾಡುತ್ತಾರೆ. ಚಂಚಲ ಸಿಟ್ಟಿನಿಂದ, ಈ ನೆಕ್ಲೆಸ್ ನಾನು ವೈಷ್ಣವಿಗೆ ತಂದಿದ್ದು, ನೀನ್ಯಾಕೆ ಹಾಕ್ಕೊಂಡೆ? ಗೌರಿ ತಂದು ಕೊಟ್ಟಿದ್ದ ಈ ಥರ್ಡ್ ಕ್ಲಾಸ್ ಮೋನಿಕಾದಿಂದ ನನಗೆ ಅವಮಾನ ಆಗ್ತಿದೆ ಎಂದು ಅನಿಕೇತ್ನನ್ನು ತರಾಟೆಗೆ ತೆಗೆದುಕೊಳ್ತಾಳೆ. ನಂತರ ಬೆಡ್ರೂಮಿನಲ್ಲಿ ಗೌರಿ ಮೌನಿಕಾಂಗೆ ಬುದ್ಧಿ ಹೇಳ್ತಾಳೆ. ಇದು ನಮ್ಮ ಮನೆಯಲ್ಲ, ದೊಡ್ಡವರ ಮುಂದೆ ತಗ್ಗಿ ಬಗ್ಗಿ ಇರು. ಅನಿಕೇತ್ ಮಗುಗೆ ತಾಯಿ ಆಗ್ತಿದ್ದೀನಿ ಅಂತ ಸುಳ್ಳು ಹೇಳಿದ್ದೀಯಾ? ಈ ಪ್ರೆಗ್ನೆಂಟ್ ಸತ್ಯ ಎಲ್ಲರ ಮುಂದೆ ಬಾಯಿ ಬಿಡು ಎಂದು ಗದರಿಸುತ್ತಾಳೆ. ಆಗ ಮೌನಿಕಾ, ನನ್ನ ಗಂಡ MD ಅಂತ ನಿನಗೆ ಹೊಟ್ಟೆಯುರಿ ಎಂದು ಜಗಳ ಆಡುತ್ತಾಳೆ. ಹೊರಗೆ ನಿಂತಿದ್ದ ವಿವೇಕ್ ಇವರಿಬ್ಬರ ಮಾತನ್ನು ಕೇಳಿಸಿಕೊಂಡು ಏನು ಮಾತನಾಡದೆ ಹೊರಟು ಹೋಗ್ತಾನೆ. ವಿವೇಕ್ಗೆ ಸತ್ಯ ಗೊತ್ತಾಯಿತು ಎಂಬ ಭಯ ಗೌರಿಗೆ ಕಾಡುತ್ತದೆ. ಅಷ್ಟರಲ್ಲೇ ಮನೆಗೆ ಒಂದು ದೊಡ್ಡ ಆನ್ಲೈನ್ ಪಾರ್ಸಲ್ ಬರುತ್ತದೆ. ಮೌನಿಕಾ ತನಗಾಗಿ ಬರೋಬ್ಬರಿ 85,000 ರೂಪಾಯಿಯ ಮೇಕಪ್ ಸೆಟ್ ಮತ್ತು ಡ್ರೆಸ್ಗಳನ್ನು ಕ್ಯಾಶ್ ಆನ್ ಡೆಲಿವರಿ ಆರ್ಡರ್ ಮಾಡಿರ್ತಾಳೆ. ಬಿಲ್ ನೋಡಿ ಚಂಚಲ ತಲೆ ತಿರುಗಿದಂತಾಗುತ್ತದೆ. ನಿಮ್ಮ ಮನೆಯಲ್ಲಿ ತಿಂಗಳಿಗೆ 1 ಲಕ್ಷ ಸಂಪಾದಿಸುವ ಯೋಗ್ಯತೆ ಇಲ್ಲ, ಇಲ್ಲಿ ಬಂದು ಇಷ್ಟು ಖರ್ಚು ಮಾಡ್ತೀಯ, ಯಾರನ್ನು ಕೇಳಿ ಆರ್ಡರ್ ಮಾಡಿದೆ ಎಂದು ಚಂಚಲ ಕಿರುಚಾಡುತ್ತಾಳೆ. ಮೌನಿಕಾ ಜಗ್ಗದೆ, ಅನಿಕೇತ್ನ ಕೇಳಿಯೇ ಮಾಡಿದ್ದು, ನೀವೇ ಬಿಲ್ ಪೇ ಮಾಡಿ ಎಂದು ಅತ್ತೆಗೆ ಆರ್ಡರ್ ಮಾಡ್ತಾಳೆ. ಗೌರಿ ಕೂಡ ಚಂಚಲಂಗೆ ತಿರುಗೇಟು ನೀಡ್ತಾಳೆ. ಕೊನೆಗೆ ಮನೆಯವರ ಮುಂದೆ ಅವಮಾನ ತಡೆಯಲಾರದೆ ಚಂಚಲ 85,000 ಪೇ ಮಾಡ್ತಾಳೆ. ಇವತ್ತು ಅನಿಕೇತ್ ಚಂಚಲ ಕೈಗೆ ಸಿಕ್ಕರೆ ಚಟ್ನಿ ಆಗೋದು ಗ್ಯಾರಂಟಿ. ಮುಂದೆ ಏನಾಗುತ್ತೆ ಅಂತ ಕಾದು ನೋಡಬೇಕಿದೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.